ಗಿರಿಜನರು ಕೂಡಲೇ ಸಂರಕ್ಷಿತ ಅರಣ್ಯದಿಂದ ಹೊರಗೆ ಬರುವಂತೆ ಸಚಿವ ಸೀತಾರಾಮ್ ಖಡಕ್ ಸೂಚನೆ ನೀಡಿದ್ದಾರೆ. ಅರಣ್ಯಗಳಲ್ಲಿ ವಾಸವಾಗಿರುವ ಗಿರಿಜನರಿಗೆ ಯಾವುದೇ ಕಾರಣಕ್ಕೂ ಸೌಲಭ್ಯಗಳನ್ನು ಒದಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ಗಿರಿಜನರು ಅರಣ್ಯ ಬಿಟ್ಟು ಪುನರ್ವಸತಿಗೊಳ್ಳಲು ಸಿದ್ಧರಾಗಬೇಕೆಂದು ಸಚಿವರು ಹೇಳಿದ್ದಾರೆ. ತಮ್ಮನ್ನು ಭೇಟಿಯಾಗಿ ಗಿರಿಜನ ಮುಖಂಡರಿಗೆ ಉತ್ತರಿಸಿದ ಅವರು ಯಾವುದೇ ಉದ್ದಟತನ ಪ್ರದರ್ಶಿಸದೆ ಸ್ವಯಂ ಇಚ್ಛೆಯಿಂದ ಹೊರಬರುವಂತೆ ಮನವಿ ಮಾಡಿದರು. ಸೀತಾರಾಮ್ ಅವರು ಐಟಿಡಿಪಿ ಇಲಾಖೆಯಿಂದ 10 ಮಂದಿ ಫಲಾನುಭವಿಗಳಿಗೆ ಗೂಡ್ಸ್ ವಾಹನಗಳನ್ನು ವಿತರಿಸಿದರು. 75% ಸಬ್ಸಿಡಿ ದರದಲ್ಲಿ ಐಟಿಡಿಪಿ ಇಲಾಖೆಯು ಈ ಸೌಲಭ್ಯವನ್ನು ಒದಗಿಸಿದೆ. ಸಂರಕ್ಷಿತ ಅರಣ್ಯ ವ್ಯಾಪ್ತಿಯಲ್ಲಿ ವಾಸವಾಗಿರುವ ಗಿರಿಜನರಿಗೆ ಯಾವುದೇ ಕಾರಣಕ್ಕೂ ಸೌಲಭ್ಯಗಳನ್ನು ಒದಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ಗಿರಿಜನರು ಅರಣ್ಯ ಬಿಟ್ಟು ಪುನರ್ವಸತಿಗೊಳ್ಳಲು ಸಿದ್ಧರಾಗಬೇಕೆಂದು ಸಚಿವ ಸೀತಾರಾಮ್ ಕಿವಿಮಾತು ಹೇಳಿದರು. ಅವರೇಗುಂದ ಮತ್ತಿತರ ಹಾಡಿಗಳ ಗಿರಿಜನ ಮುಖಂಡರಾದ ಜೆಕೆ ಮುತ್ತಮ್ಮ ಮತ್ತಿತರರು ಸಚಿವರನ್ನು ಭೇಟಿಯಾಗಿ ತಮ್ಮನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸದಂತೆ ಮನವಿ ಮಾಡಿದ ವೇಳೆ ಸಚಿವರು ಅವರ ಮನವಿಯನ್ನು ತಿರಸ್ಕರಿಸಿದರು. ಅರಣ್ಯದಲ್ಲಿ ಯಾವುದೇ ಕಾರಣಕ್ಕೂ ಗಿರಿಜನರು ವಾಸ ಮಾಡುವಂತಿಲ್ಲ ಎಂದು ಸಚಿವರು ಹೇಳಿದರು. ಸಂರಕ್ಷಿತ ಅರಣ್ಯಗಳಲ್ಲಿ ವಾಸ ಮಾಡಿದವರಿಗೆ ಯಾವುದೇ ಸೌಲಭ್ಯ ನೀಡಲು ಸಾಧ್ಯವಿಲ್ಲ. ನಮ್ಮ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸಿ. ನಾವು ಯಾವುದೇ ಕಾರಣಕ್ಕೂ ಸುಳ್ಳು ಭರವಸೆ ನೀಡುವುದಿಲ್ಲ ಎಂದ ಸಚಿವರು ಸರ್ಕಾರವು ಪುನರ್ವಸತಿಗೊಂಡವರಿಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಲಿದೆ ಎಂದು ಹೇಳಿದರು. ಈ ವೇಳೆ ಮುತ್ತಮ್ಮ, ನಾವು ಇದ್ದರೂ ಕಾಡಲ್ಲೇ ಇರುತ್ತೇವೆ, ಸತ್ತರೂ ಅಲ್ಲೇ ಸಾಯುತ್ತೇವೆ, ದಯವಿಟ್ಟು ನಮ್ಮನ್ನು ಸ್ಥಳಾಂತರಿಸಬೇಡಿ ಎಂದು ಪರಿಪರಿಯಾಗಿ ಬೇಡಿಕೊಂಡರು. ಇದರಿಂದ ಕೆರಳಿದ ಸಚಿವರು, ಉದ್ದಟತನದ ಮಾತು ಬೇಡ, ನಮ್ಮ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸಿ ಅಲ್ಲಿಂದ ಕೂಡಲೇ ಹೊರಗೆ ಬನ್ನಿ ಎಂದು ಹೇಳಿದರು. ಇದೇ ಮಾತನ್ನು ಅರಣ್ಯಾಧಿಕಾರಿ ಮನೋಜ್ ಕುಮಾರ್ ಪುನರುಚ್ಚರಿಸಿದರು. ಈ ಸಂದರ್ಭ ಸಚಿವ ಸೀತಾರಾಮ್ ಅವರು ಐಟಿಡಿಪಿ ಇಲಾಖೆಯಿಂದ 10 ಮಂದಿ ಫಲಾನುಭವಿಗಳಿಗೆ ಗೂಡ್ಸ್ ವಾಹನಗಳನ್ನು ವಿತರಿಸಿದರು. ವಾಹನದ ಒಟ್ಟು ಮೌಲ್ಯ 4.25 ಲಕ್ಷಗಳಾಗಿದ್ದು 75% ಸಬ್ಸಿಡಿ ದರದಲ್ಲಿ ಐಟಿಡಿಪಿ ಇಲಾಖೆಯು ಈ ಸೌಲಭ್ಯವನ್ನು ಒದಗಿಸಿದೆ. ಫಲಾನುಭವಿಗಳು ಕೇವಲ 1.06 ಲಕ್ಷ ಸಾಲವನ್ನು ಹಂತ ಹಂತವಾಗಿ ಮರುಪಾವತಿ ಮಾಡಬೇಕಿದೆ. ಇವತ್ತು ಎರವ ಮತ್ತು ಸೋಲಿಗ ಜನಾಂಗದ ಯೋಜನೆಯಡಿ ಇವತ್ತು ಅಲ್ಲಿನ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ ಆರ್ಥಿಕ ಸ್ವಾವಲಂಬನೆ, ಆರ್ಥಿಕ ಉನ್ನತೀಕರಣ ಮತ್ತು ಅವರಿಗೆ ಸ್ವಯಂ ಉದ್ಯೋಗವನ್ನು ಕಲ್ಪಿಸಿ ಅವರಿಗೆ ಜೀವನೋಪಾಯಕ್ಕೆ ಮಾರ್ಗ ಆಗುವಂತಹ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾ ಸಮಿತಿ ಮೂಲಕ ಅವರಿಗೆ ಒಂದು ಗೂಡ್ಸ್ ಆಟೋ ನೀಡುವಂತಹ 10 ಜನ ಫಲಾನುಭವಿಗಳಿಗೆ ಗೂಡ್ಸ್ ಆಟೋ. ಈ ವೇಳೆ ಶಾಸಕಿ ವೀಣಾ ಅಚ್ಚಯ್ಯ, ಅಪರ ಜಿಲ್ಲಾಧಿಕಾರಿ ಸತೀಶ್ ಕುಮಾರ್, ಮೂಡಾ ಅಧ್ಯಕ್ಷೆ ಸುರಯ್ಯ ಅಬ್ರಾರ್, ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಬಿಟಿ ಪ್ರದೀಪ್, ಕಾಂಗ್ರೆಸ್ ವಕ್ತಾರ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಿದ್ದಾಪುರದ V7 ಯುವಕ ಸಂಘ ಆಯೋಜಿಸಿದ್ದ ರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾಟದಲ್ಲಿ ಆತಿಥೇಯ V7 ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ದ್ವಿತೀಯ ಸ್ಥಾನವನ್ನು ಉಜಿರೆ ತಂಡ, ತೃತೀಯ ಕುಶಾಲನಗರ ಭೈರವ ಟ್ರಾವೆಲ್ಸ್ ಹಾಗೂ 4ನೇ ಸ್ಥಾನವನ್ನು ಜೆಬಿಸಿ ಕುಶಾಲನಗರ ತಂಡ ಪಡೆಯಿತು. ಸುಮಾರು 35ಕ್ಕೂ ಹೆಚ್ಚು ತಂಡಗಳು ಆಗಮಿಸಿ ಆಕರ್ಷಕ ಪ್ರದರ್ಶನ ನೀಡಿದವು. ಪಂದ್ಯವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಕೆ ಮಣಿ ಉದ್ಘಾಟಿಸಿದರು. ತಡರಾತ್ರಿ ಸಮಾರೋಪ ಸಮಾರಂಭ ನಡೆಯಿತು. ಕಳೆದ ಹಲವು ವರ್ಷಗಳಿಂದ ಸಾಮಾಜಿಕ ಮನರಂಜನಾ ಮತ್ತು ಕ್ರೀಡಾ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವ ಸಿದ್ದಾಪುರದ V7 ಯುವಕ ಸಂಘವು 70ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಚರ್ಚ್ ಮೈದಾನದಲ್ಲಿ ರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾಟ ಏರ್ಪಡಿಸಿತ್ತು. ಪಂದ್ಯಾಟದಲ್ಲಿ ಆತಿಥೇಯ V7 ಯುವಕ ಸಂಘ ಪ್ರಥಮ ಸ್ಥಾನ ಪಡೆದುಕೊಂಡಿತು. ದ್ವಿತೀಯ ಸ್ಥಾನವನ್ನು ಉಜಿರೆ ತಂಡ, ತೃತೀಯ ಸ್ಥಾನವನ್ನು ಕುಶಾಲನಗರದ ಭೈರವ ಟ್ರಾವೆಲ್ಸ್ ಹಾಗೂ 4ನೇ ಸ್ಥಾನವನ್ನು ಜೆಸಿಬಿ ಕುಶಾಲನಗರ ತಂಡ ಪಡೆಯಿತು. ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಸುಮಾರು 35ಕ್ಕೂ ಹೆಚ್ಚು ತಂಡಗಳು ಆಗಮಿಸಿ ಆಕರ್ಷಕ ಪ್ರದರ್ಶನ ನೀಡಿದವು. ಉತ್ತಮ ದಾಳಿಗಾರನಾಗಿ ಉಜಿರೆಯ ರತನ್, ಸರಣಿ ಶ್ರೇಷ್ಠನಾಗಿ V7 ಅರ್ಜುನ್, ಉತ್ತಮ ಹಿಡಿತಗಾರನಾಗಿ ಅರುಣ ಬಹುಮಾನ ಪಡೆದರು. ಪಂದ್ಯವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಕೆ ಮಣಿ ಉದ್ಘಾಟಿಸಿದರು. ಅತಿಥಿಗಳಾಗಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಕೆ ಲೋಕೇಶ್, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಉತ್ತಪ್ಪ, ಕಾರ್ಯದರ್ಶಿ ಕಪಿಲ್ ಕುಮಾರ್ ಪಾಲ್ಗೊಂಡಿದ್ದರು. ತಡರಾತ್ರಿ ನಡೆದ ಸಮಾರೋಪ ಸಮಾರಂಭದಲ್ಲಿ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಸಲಾಂ, ತಾಲೂಕು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಏಜಾಸ್, ಸಂಘದ ಅಧ್ಯಕ್ಷ ಎಂಎಚ್ ಮೂಸಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್, ಅಬ್ದುಲ್ ಶುಕೂರ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಸಿದ್ದಾಪುರ. ಇದೀಗ ಜಾಹೀರಾತು.